ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಕೇಶ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ನಾನು ಓದಿರೋಂಥ ಸ್ಕೂಲ್. ಇವತ್ತು ನಾನು ಓದಿರೋಂಥ ಸ್ಕೂಲ್ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಇವತ್ತು ನಿನ್ನೆ ಆ್ಯಕ್ಚುಲಿ ಟೀಚರ್ಸ್ ಡೇ ಇತ್ತು. ಇವತ್ತು ನಾವು ಟೀಚರ್ಸ್ ಡೇ ಮಾಡೋಣ ಅಂತ ಹೇಳಿ ಕೆಲವು ನನ್ನ ಎಲ್ಲ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ. ಅವ್ರ ಜೊತೆಗೆ ನನ್ನ ಸ್ಕೂಲ್ಗೆ ಹೋಗಿ ಸ್ಕೂಲ್ ಡೇ ಟೀಚರ್ಸ್ ಡೇನ ಮಾಡ್ತೀವಿ. ಓಕೆ, ಬನ್ನಿ. ತುಂಬ ದಿನ ಆದಮೇಲೆ ನಾವು ಓದಿರೋ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನಿನ್ನೆ ಟೀಚರ್ಸ್ ಡೇ ಆಗಿತ್ತು. ನಿನ್ನೆ ಸ್ಕೂಲ್ಗಳೆಲ್ಲ ರಜಾ ಅಂತ ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ ಅಂತ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀವಿ. ಇವನು ನನ್ನ ಫ್ರೆಂಡ್ ಮಚ್ಚ ಬಾರ ಯಾವಲ್ಲಿ ಇಂಟ್ರಡ್ಯೂಸ್ ಮಾಡ್ತೀನಿ. ಇವನು ನನ್ನ ಫ್ರೆಂಡು ವಿನಯ್ ಪಿ ಅಂತ, ಚೈಲ್ಡ್ಹುಡ್ ಫ್ರೆಂಡು. ಹೆಚ್ಚು ಕಮ್ಮಿ ಇಲ್ಲ ಅಂದರೆ ಒಂದು 20 ವರ್ಷ ಆಯ್ತಾನ ಆಗಿದೆ. 20 ವರ್ಷದಿಂದ ನಾವಿಬ್ಬರು ಫ್ರೆಂಡ್ಸು. ಇನ್ನೊಬ್ಬ ಇದ್ದಾನೆ ಸುರೇಶ್ ಅಂತ. ಅವನು ಬರಬೇಕು. ಬಂದ ತಕ್ಷಣ ಅವನು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಓಕೆ, ಇವಾಗ ಕೇಕ್ ತಗೊಳ್ಳೋಣ. ಕೇಕ್ ತಗೊಂಡು ಸ್ಕೂಲ್ ಹತ್ರ ಹೋಗೋಣ. ಇಲ್ಲೆಲ್ಲ ಫ್ರೆಂಡ್ಸ್ ಬಂದು ನಿಂತಿದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವನು ಶರಣಪ್ಪ ಅಂತ. ಡ್ರೋನ್ ಇವನಾಗಿ ಇವನು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಏನಂದೆ ಇನ್ನೊಂದ್ಸಲ ಹೇಳು. ಆಂಟಿ ಇವಳು ಪ್ರೀತಿ ಅಂತ. ಸಂಜಯ್ ಇವನು ಬೆಸ್ಟ್ ಫ್ರೆಂಡ್. ಇವನು ಪವನ ಡುಮ್ಮ. ಇವನು ಪವನ. ಆಮೇಲೆ ಶಾತಾಜ್ ಮುಖ ತೋರ್ಸಲ್ವಂತ. ಇವನು ಕೌಶಿಕ್. ಕಾವ್ಯ ಇನ್ನೂ ಬರ್ಬೇಕು ಫ್ರೆಂಡ್ಸು. ಬರ್ತಾರೆ, ಬಂದಮೇಲೆ ಮತ್ತೆ ಅವ್ರನ್ನೂ ತೋರಿಸ್ತೀನಿ. ಇದೇ ನಮ್ಮ ಸ್ಕೂಲು, ನೋಡ್ಬೋದು. ಕ್ಲಾಸ್ ರೂಮು. ನನ್ನ ಫ್ರೆಂಡ್ ಸುರೇಶ್ ಅಂತ ಆಗಲೇ ಹೇಳಿದ್ನಲ್ಲ, ಇವನೇ. ಇವಳು ಆಕ್ಚುಲಿ ನಮ್ಮ ಕ್ಲಾಸಲ್ಲೇ ಫೇಮಸ್ ಡ್ಯಾನ್ಸರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಡಿಷನ್ ಇದೆಯಲ್ಲ ಮೇಡಮ್ ಇವಾಗ. ಮಂಡೆಗೆ ಸೆಟ್ ಆಗಿತ್ತು, ಅದರಿಂದ ಡ್ಯಾನ್ಸ್ ಆಡೋಕೆ ಒಬ್ಬೊಬ್ರೆ ಸಾಂಗ್ ಗ್ಯಾಪ್ನಲ್ಲಿ ಬಿಟ್ಟು ಮರ್ತಾ ಬಿಟ್ಟೈತಿ. ಸರ್ ಕರ್ಕೊಳ್ಳಿ, ಸರ್ ಕರ್ಕೊಳ್ಳಿ, ಸರ್ ಕರ್ಕೊಳ್ಳಿ, ಸರ್ ಬರ್ಬೇಕು. ಸರ್ ಬರ್ಬೇಕು.
ಏನಪ್ಪ ನೀನ್ ಎಕ್ಸ್ಪೀರಿಯನ್ಸು 10 ವರ್ಷ ಆದ್ಮೇಲೆ ಸ್ಕೂಲಿಗೆ ಬಂದಿದ್ದು? ಎಷ್ಟು ವರ್ಷಕ್ಕೂ ಬರೋಣ, ಅದೇ ನೀವೆಲ್ಲ ಒಪ್ಕೊಂಡ್ರೆ ಮಾತ್ರ. ನಿಂದೇನಪ್ಪ ಸ್ಟೋರಿ? ಕೊನೆಗೂ 10 ವರ್ಷ ಆದಮೇಲೆ ಎಲ್ಲ ಫ್ರೆಂಡ್ಸ್ಗಳು ಮೀಟ್ ಆದ್ವಿ. ಆ ಗ್ರೂಪಲ್ಲಿ ನಾನು ವಿನಯ್ ಮಾತ್ರ ಪಟ್ಟಿ ಸ್ಪಾಡು ನಮಗೆ ಗೊತ್ತು. ಲಾಸ್ಟಿಗೂ ಅದು ನೆನ್ಸಾಗಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ಯಾವ ಪ್ಲ್ಯಾನ್ ಹಾಕಿದ್ರು ಫೇಲಿಯರ್ ಆಗ್ತಾ ಇತ್ತು ಈ ಸಲ. ಫಸ್ಟ್ ಪ್ಲ್ಯಾನ್ ಹಾಕಿದ್ವಿ, ಇದು ಲಾಸ್ಟ್ ಅಂತ, ಅದು ಲಾಸ್ಟ್ ಅಂತ ಸಕ್ಸಸ್ ಆಯ್ತು. ಇದೇ ಥರ ಮುಂದಕ್ಕೆ ಏಯ್ ನಿಂಗೆ ಏನು ಅನಿಸ್ತಮ್ಮ? ತುಂಬಾ ಖುಷಿ ಆಯ್ತು. ತುಂಬಾ ಎಷ್ಟೋ ವರ್ಷ ಆದ್ಮೇಲೆ ಸ್ಕೂಲ್ ಹತ್ರ ಬಂದಿದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಅಣ್ಣ ವಿನಯ್. ಆ ಕಡೆ ಎಲ್ಲ ಅವ್ನಿಗೆ ಹೋಗ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ನೆನ್ನೆ ಗ್ರೂಪಲ್ಲಿ ಏನಂತ ಆಗ್ತಾ ಗೊತ್ತಾ, ಯಾರ್ಯಾರು ಬಂದಿಲ್ವೋ ನಾಳೆ ರಥ ಕಟ್ಕೊಂಡು ಸತ್ತೋಯ್ತೀರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಪಾಪ ಅವಳು ಬೆಳಗ್ಗೆ ಬರ್ತಾ ಇರ್ಲಿಲ್ಲ, ಅವಳು ಪ್ರೆಗ್ನೆಂಟ್ ಅವಳು, ಅದಕ್ಕಂತಾನೆ ಬರ್ತಾ ಇರ್ಲಿಲ್ಲ. ಹಸ್ಬೆಂಡ್ ಬೇಡ ಈಗ 8 ತಿಂಗಳು ಸುಮ್ಮನೆ ಓಡಾಡೋದು ಅಂತ. ಸರಿ ಆಯ್ತು ಇವ್ನು ಹಾಕಿರೋ ವಾಯ್ಸ್ ಮೆಸೇಜ್ಗೆ ಹೋಗ್ಬಿಟ್ಟು ಫಸ್ಟ್ ಆದ್ರೆ ನಂಗೆ ನಿನ್ನ ಸರ್ ಮರಿಯಲ್ಲ ಬಿಡು. ಅಷ್ಟು ಯಾರು ಫೇಲ್ ಆಗಿಲ್ಲ, ನೀನು ಫೇಲ್ ಆಗಿದ್ದೀರಾ? ನಾನು ಲೇಟ್ ಕೆಲಸ ಮಾಡಿ ಮಲ್ಕೊಂಡಿದ್ದೆ, ಎದ್ದಿಲ್ಲ. ನಿನ್ನ ನೋಡ್ಕೊಂಡು ಪಕ್ಕ ನಾಚಿಕೆ ಪಟ್ಕೊಂಡಿರೋ ಒಂದೇ ನೋಡೋಲ್ಲ, ನಮ್ಮ ಸ್ಕೂಲ್ಗೆ ಹೋಗಿ ಇವತ್ತು ಟೀಚರ್ಸ್ ಡೇ ಎಲ್ಲ ಮಾಡಿದ್ವಿ. ಹಾಗೆ ಈಗ ಆಲ್ರೆಡಿ 9 ಗಂಟೆ ಆಗೋಯಿತು. ನಿನ್ನೆ ಸರಿಯಾಗಿ ನಿದ್ದೆ ಒಂದು ಮಾಡಿರಲಿಲ್ಲ, ಹಾಗಾಗಿ ಟೀಚರ್ಸ್ ಡೇ ಮುಗಿಸ್ಕೊಂಡ್ಬಂದು ಮಲಗಿಬಿಟ್ಟಿದ್ದೆ ನಾನು. ಸೊ ಇವತ್ತು ನಾನು ಇಷ್ಟೇ ಮಾಡಿರೋದು. ಬೆಳಗ್ಗೆಯಿಂದ ಹೊರಗಡೆ ಇದ್ದೆ, ಹೊರಗಡೆಯಿಂದ ಮತ್ತೆ ಮನೆಗೆ ಬಂದು ವರ್ಕ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ. ಸುಸ್ತು ಮತ್ತು ನಿದ್ದೆ ಒಂದು ತುಂಬ ಎಳೀತಾ ಇತ್ತು, ಹಾಗಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಎಡಿಟ್ ಮಾಡಬೇಕು. ನಿನ್ನೆ ವಿಡಿಯೋ ಸ್ವಲ್ಪ ಡಿಲೇ ಆಗ್ಬೋದು. ಒನ್ ಡೇ ಐ ಥಿಂಕ್ ಒನ್ ಡೇ ಡಿಲೇ ಆಗುತ್ತೆ. ಸೊ ಇದು ಶನಿವಾರ, ಸಂಡೇ ನಿನ್ನೆ ವಿಡಿಯೋ ಸಂಡೇ ಬರುತ್ತೆ. ಇದು ಐ ಥಿಂಕ್ ಮಂಡೇ ಬರ್ಬೋದು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಮ ರಾಕೇಶ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಮತ್ತು ಹೊಸಬ್ರು ಯಾರೆಲ್ಲ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.